ಪಹಲ್ಗಾಮ್ ದಾಳಿಯ ಬಳಿಕ ದೇಶದಲ್ಲಿ ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾರೆ. ಭಾರತದ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರೆ. ಹೀಗಾಗಿ ಇವರನ್ನ ಬುಡ ಸಮೇತ ಕಿತ್ತು ಹಾಕಲು ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಪಾಕಿಸ್ತಾನದ ಏಜೆಂಟ್ ಜ್ಯೋತಿ ಮಲ್ಹೋತ್ರಾ ಬಂಧನದ ನಂತರ ಈಗ ಒಂದೊಂದಾಗಿ ದೇಶದ್ರೋಹಿಗಳ ನೆಟ್ವರ್ಕ್ ತೆರೆದುಕೊಳ್ತಿದೆ. 14ಕ್ಕೂ ಹೆಚ್ಚು ಜನರನ್ನ ಭದ್ರತಾ ಪಡೆಗಳು ಬಂಧನ ಮಾಡಿವೆ. ಇವರೆಲ್ಲ ಹಣದ ಆಮಿಷಕ್ಕಾಗಿ ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ISIಗೆ ಮಾಹಿತಿದಾರರಾಗಿ ಕೆಲಸ ಮಾಡ್ತಿದ್ರು. ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಉತ್ತರ ಪ್ರದೇಶದ ಪಾಣಿಪತ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರುವ ನೌಮನ್ ಇಲಾಹಿ, ಪಂಜಾಬ್ನಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿರುವ ದೇವೇಂದರ್ ಸಿಂಗ್, ಡ್ರಗ್ ಡೀಲರ್ ಸುಖ್ಪ್ರೀತ್ ಸಿಂಗ್, ಡ್ರಗ್ ಡೀಲರ್ ಕರಣ್ಬೀರ್ ಸಿಂಗ್ ಸೇರಿದಂತೆ ಹಲವರನ್ನ ಬಂಧಿಸಲಾಗಿದೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ವ್ಯಾಪಾರಿ ಸೇರಿದಂತೆ 10ಕ್ಕೂ ಹೆಚ್ಚು ಜನರನ್ನ ಭದ್ರತಾ ಪಡೆಗಳು ಪೊಲೀಸರು ಬಂಧನ ಮಾಡಿದ್ದಾರೆ. ಕೆಲವರಂತೂ 30,000 ರೂಪಾಯಿಗೂ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎನ್ನಲಾಗಿದೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳನ್ನ NIA ಅಧಿಕಾರಿಗಳು, IB ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಪಾಕಿಸ್ತಾನ ಗುಪ್ತಚರ ಆಪರೇಟರ್ಸ್ ಜೊತೆ ಸಂಪರ್ಕ ಇರೋ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಭಾರತದ ಯೂಟ್ಯೂಬರ್ಗಳನ್ನ ಬಳಸಿಕೊಂಡು ಪಾಕ್ ಪಿತೂರಿ ಮಾಡಿತು. ಭಾರತದ ಅಂಡರ್ ಕವರ್ ಏಜೆಂಟ್ಗಳನ್ನ ಗುರುತಿಸಬೇಕು, ರಹಸ್ಯ ಏಜೆಂಟ್ಗಳನ್ನ ಪತ್ತೆ ಹಚ್ಚಬೇಕೆಂದು ಜ್ಯೋತಿಗೆ ಟಾಸ್ಕ್ ನೀಡಲಾಗಿತ್ತು. ಹೀಗಾಗಿ ರಹಸ್ಯ ಏಜೆಂಟ್ ಪತ್ತೆಗೆ ಇಳಿದಿದ್ದ ಜ್ಯೋತಿಗೆ ಅಲಿ ಹಸನ್ ಎಂಬಾತನ ಜೊತೆಗೆ ಚಾಟಿಂಗ್ ನಡೀತಿತ್ತು. ಅಟಾರಿ ಗಡಿಗೆ ಯೂಟ್ಯೂಬರ್ ಜ್ಯೋತಿ ಭೇಟಿ ನೀಡಿದ್ಲು. ಅಟಾರಿಯಲ್ಲಿ ಯಾರಿಗಾದ್ರೂ ಪ್ರೋಟೋಕಾಲ್ ನೀಡ್ತಿದ್ದಾರೆ ಎಂದು ಪ್ರಶ್ನಿಸಿದ ಅಲಿ ಹಸನ್, ಯಾಕಂದ್ರೆ ಪ್ರೋಟೋಕಾಲ್ ನೀಡುತ್ತಿದ್ರೆ ಅವರು ರಹಸ್ಯ ಏಜೆಂಟ್ಗಳು ಅನ್ನೋದು ಫಿಕ್ಸ್ ಆಗಿರ್ತಿತ್ತು. ISI ಹ್ಯಾಂಡ್ಲರ್ ಯಾರ್ಯಾರಿದ್ದಾರೆ ಎಲ್ಲರನ್ನ ಹುಡುಕಾಡಿ ಹಿಡಿಯಲು ಭದ್ರತಾ ಪಡೆಗಳು ನಿರ್ಧರಿಸಿದೆ. ಈ ಮಧ್ಯೆ ಅಟಾರಿ ಗಡಿಯಲ್ಲಿ 12 ದಿನದ ಬಳಿಕ ಬೀಟಿಂಗ್ ರಿಟ್ರೀಟ್ ಪುನಾರಂಭವಾಗಿದೆ. ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ಬಳಿಕ ಬೀಟಿಂಗ್ ರಿಟ್ರೀಟ್ಗೆ ಸಾರ್ವಜನಿಕರಿಗೆ ಅವಕಾಶ ಇರಲಿಲ್ಲ. 12 ದಿನದ ಬಳಿಕ ಮತ್ತೆ ರಿಟ್ರೀಟ್ ನೋಡಲು ಅವಕಾಶ ಕಲ್ಪಿಸಲಾಗಿದೆ.